ಸ್ನೇಹಿತರೆ ನಮಸ್ಕಾರ. ನಾನಿದ್ದೀನಿ ಒಂದು ದೊಡ್ಡ ಪ್ರಕೃತಿ ಮಡಲಲ್ಲಿದ್ದೀನಿ. ಪ್ರಕೃತಿ ಮಡಲು ಅಂತಂದರೆ ಸತ್ಯವಾಗ್ಲೂ ಒಂದು ವರ್ಣಿಸೋಕ್ಕೆ ಪದಗಳೇ ಸಾಲೋದಿಲ್ಲ. ನೀವು ನೋಡ್ಬೋದು, ಸುತ್ತಮುತ್ತ ಹಸಿರಾದಂಥ ಒಂದು ಪ್ರಕೃತಿ ಅತ್ಯಂತ ವಿಸ್ಮಯವಾಗಿದೆ ಅಲ್ವಾ? ಎಷ್ಟು ತುಂಬ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನನ್ನ ಬ್ಯಾಕ್ಗ್ರೌಂಡ್ ಎಲ್ಲ ಅಷ್ಟೇ. ಅಲ್ಲಿ ನೋಡಬೇಕು ಅಂತಂದರೆ ನೀವು ನೆಕ್ಸ್ಟಲ್ಲಿ ಒಂದು ಡ್ಯಾಮ್ ಕೂಡ ನೋಡ್ಬೋದು. ಅಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ, ಅದೊಂದು ಡ್ಯಾಮ್ ಕೂಡ ಕಾಣಿಸ್ತಾ ಇದೆ ನಿಮಗೆ. ಆ ಬೆಟ್ಟಗಳ ಪಕ್ಕದಲ್ಲಿ ಒಂದು ಡ್ಯಾಮ್ ಕೂಡ ನೀವು ನೋಡ್ಬೋದು. ಮತ್ತು ಹೀಗೆ ಈ ಭಾಗದಲ್ಲಿ ಬಂತು ಅಂತಂದರೆ ನಿಮ್ಗೆ ಇಲ್ಲೂ ಕೂಡ ಒಂದು ಅತ್ಯಂತ ಅದ್ಭುತವಾದ ಒಂದು ಸ್ಥಳ ಇದೆ. ಸ್ನೇಹಿತರೆ, ನಾನು ಈ ದಿನ ಏನು ಹೇಳೋಕ್ಕೆ ಹೊರಟೆ ಅಂತಂದರೆ ಆಜ್ಞಾಚಕ್ರದ ಬಗ್ಗೆ ಹೇಳಕ್ಕೆ ಹೊರಟೆ. ಆಜ್ಞಾಚಕ್ರವನ್ನು ಆ್ಯಕ್ಟಿವೇಟ್ ಮಾಡ್ತೀವಿ. ನಿಮ್ಗೆ ಅಷ್ಟು ಸಾವಿರ ಕೊಡಿ, ಇಷ್ಟು ಸಾವಿರ ಕೊಡಿ. ಕೆಲವರು ದುಡ್ಡು ಇರ್ತಕ್ಕಂಥವ್ರ ಹತ್ರ ಲಕ್ಷಾಂತರ ರೂಪಾಯಿದ ಹಣಗಳನ್ನು ಪಿಕ್ತಕ್ಕಂಥ ಮಹಾಭಾವನರಿದ್ದಾರೆ. ಅಂತಂದರೆ ಇತ್ತೀಚೆಗೆ ಯೋಗಕ್ಕೆ ಒಂದು ಮಹತ್ವ ಅನ್ನೋದೇ ಹೊಂಟೋಗಿದೆ. ಎಲ್ಲ ಬರೀ ಹಣವನ್ನು ಸಂಪಾದನೆ ಮಾಡೋದ್ರಲ್ಲೇ ಕಾಲವನ್ನು ಕಳೀತಾರೆ. ಇಲ್ಲಿ ಆಜ್ಞಾಚಕ್ರವನ್ನು ಯಾವ ರೀತಿ ನಾವು ಸರಿ ಮಾಡ್ಕೊಳ್ಬೇಕು ಅನ್ನೋ ನಾನು ನಿಮ್ಗೆ ಹೇಳ್ತೀನಿ. ಇಲ್ಲಿ ಮುಖ್ಯವಾಗಿ ಅನ್ನ, ಜ್ಞಾನ ಮತ್ತು ಪ್ರಾಣ. ನಾವೇನು ಅನ್ನವನ್ನು ತಿಂತೀವಿ, ಜ್ಞಾನ ಆ ರೀತಿ ಇರುತ್ತೆ. ಅದ್ರ ಮೇಲೆ ಅನಂತರ ನಮಗೆ ಪ್ರಾಣ ಎಕ್ಸ್ಟೆಂಡ್ ಆಗುತ್ತೆ ಅಂತ ಹೇಳ್ತಾರೆ. ಅದನ್ನೇ ನಮಗೆ ಆಯುಸ್ ವೃದ್ಧಿ ಆಗೋದು ಅಂತ ಹೇಳೋದು. ಅನ್ನ, ಜ್ಞಾನ, ನಾವೇನು ಆಹಾರವನ್ನು ತಿಂತೀವಿ ಮತ್ತು ಸಾತ್ವಿಕ ಪದಾರ್ಥಗಳನ್ನು ನಾವೇನು ಸೇವನೆ ಮಾಡ್ತೀವಿ ಅದು ನಮ್ಮನ್ನು ಕಾಪಾಡುತ್ತೆ ಅನ್ನೋದು ಇಲ್ಲಿ ಮುಖ್ಯವಾದ ವಿಚಾರ ಆಗಿದೆ. ಸಾತ್ವಿಕ ಪದಾರ್ಥಗಳಂತಂದರೆ ನಿಮಗೆ ತಿಳಿದ ಮಟ್ಟಿಗೆ ನವಣೆ, ಸಜ್ಜೆ, ಸಾಮೆ, ಆರ್ಕ, ಊದಲು, ಕೊರಲೆ, ಮೊಸರು ಮತ್ತು ಹಾಲು ಮತ್ತು ಎಳನೀರು, ಹಣ್ಣು, ಹಂಪಲುಗಳು, ಇವೆಲ್ಲ ಕೂಡ ಸಾತ್ವಿಕ ಪದಾರ್ಥಗಳ ಪದ್ಧತಿಗೆ ಒಂದು ನಿದರ್ಶನ ಉತ್ತರಗಳಾಗಿವೆ. ಸ್ನೇಹಿತರೆ, ಇಲ್ಲಿ ಮುಖ್ಯವಾಗಿ ನಾವೇನು ಆಹಾರ ತಿಂದ್ವಿ ಅನ್ನೋದು ಜೊತೆಯಲ್ಲಿ ನಾವು ಯಾವ ಸಮಯದಲ್ಲಿ ಮಲಗ್ತಾ ಇದ್ದೀವಿ, ನಮ್ಮ ಆಲೋಚನೆ ಏನಿದೆ, ನಾವು ಯಾವ ರೀತಿ ನಮ್ಮ ಒಂದು ಜ್ಞಾನವನ್ನು ವೃದ್ಧಿ ಮಾಡ್ಕೊಳ್ಬೇಕು, ನಮ್ಮ ಜ್ಞಾನವನ್ನು ಯಾವ ರೀತಿ ಬೆಳೆಸ್ಕೊಳ್ಬೇಕು, ಮತ್ತು ನಮ್ಮ ಜ್ಞಾನವನ್ನು ಯಾವ ರೀತಿ ಇಟ್ಕೊಳ್ಬೇಕು, ನಮ್ಮ ಮಾನಸಿಕ ಸ್ಥಿತಿ ಯಾವ ರೀತಿ ಇಟ್ಕೊಳ್ಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಸಪೋಸ್ ನಿಮ್ಮೊಂದು ಉದಾಹರಣೆ ಹೇಳ್ತೀನಿ. ಇವತ್ತು ನಾನು ಎಲ್ಲ ರೀತಿ ಒಂದು ಆಹಾರ ಪದ್ಧತಿ ಸರಿಯಾಗಿ ಮಾಡ್ಕೊಂಡಿದ್ದೀನಿ, ಅದು ಕೂಡ ನನಗೆ ಆಜ್ಞಾಚಕ್ರ ಆ್ಯಕ್ಟಿವೇಟ್ ಆಗಿಲ್ಲ. ಆಜ್ಞಾಚಕ್ರ ನಿಮ್ಗೆ ಡಿಸ್ಟರ್ಬ್ ಆಗಿದೆ ಹೆಂಗೆ ಗೊತ್ತಾಗುತ್ತೆ ಅಂತ, ನೀವು ಡಿಪ್ರೆಷನಲ್ಲಿ ಇರ್ತೀರಿ ಅಂತಂದರೆ ಯಾವುದೋ ಒಂದು ವಿಚಾರದ ಬಗ್ಗೆ ಗಾಢವಾಗಿ ಯೋಚನೆ ಮಾಡೋದು, ಅದ್ರ ಬಗ್ಗೆ ಹೆದರ್ಕೊಳ್ತಕ್ಕಂಥದ್ದು, ಮತ್ತು ಅದು ಆಗೋಗಿದೆ. ಈಗ ಒಂದು ಉದಾಹರಣೆ ನಿಮ್ಗೆ ಹೇಳಬೇಕು ಅಂತಂದರೆ, ಒಂದು ಮಾಟ ಮಂತ್ರದ ವಿಚಾರ ತೊಗೊಳ್ಳೋಣ. ಈ ಮಾಟ ಮಂತ್ರ ಆಗಿಬಿಟ್ಟಿದೆ, ಬಾನಮತಿ ಮಾಡಿಸ್ಬಿಟ್ಟಿದ್ದಾರೆ, ಹಾಗೆ ಮಾಡಿಸ್ಬಿಟ್ಟಿದ್ದಾರೆ, ಹೀಗೆ ಮಾಡಿಸ್ಬಿಟ್ಟಿದ್ದಾರೆ ಅಂತೇಳಿ ನೀವೇ ಡಿಪ್ರೆಷನ್ ಹೋಗೋದು. ಆಮೇಲೆ ಯಾವುದೋ ಒಂದು ವ್ಯಕ್ತಿ ನನಗೆ ಮೋಸ ಮಾಡೋದು, ಅವನಿಗೆ ನಾನು ಮೋಸ ಹೋದೆ, ಅದು ಹಂಗಾಗೋಯ್ತು, ನಾನು ಮೋಸ ಹೋಗಬಾರ್ದಾಗಿತ್ತು, ನನಗೆ ಲಾಸ್ ಆಗೋಯ್ತು, ತುಂಬ ತಲೆ ಕೆಡ್ಸ್ಕೊಂಡು ಕೂತ್ಕೊಳ್ತಕ್ಕಂಥದ್ದು, ಇದು ಕೂಡ ನಿಮ್ಮ ಆಜ್ಞಾಚಕ್ರ ಒಂದು ರೀತಿಯಲ್ಲಿ ಡಿಸ್ಟರ್ಬ್ ಆಗಲಿಕ್ಕೆ ಕಾರಣ ಆಗುತ್ತೆ. ಯಾಕೆ ಅಂತಂದರೆ, ಯಾವಾಗ ನಮ್ಮ ಮಾನಸಿಕ ಸ್ಥಿತಿ ಕೆಡುತ್ತೋ ಅದನ್ನೇ ನಮ್ಮ ಆಜ್ಞಾಚಕ್ರ ಕೆಡ್ತು ಅಂತ ಹೇಳ್ತೀವಿ. ನಮ್ಮ ತಲೆ ಬಿಸಿ ಮಾಡಬೇಡ ಅಂತ ಹೇಳ್ತೀವಿ, ಮತ್ತು ನಮ್ಮ ಟೆನ್ಷನ್ ಕೊಡಬೇಡಪ್ಪ ಅಂತ ನಾವು ಹೇಳ್ತೀವಿ. ಈ ಭಾಗದಲ್ಲಿ ನಿಮಗೆ ಹಿಂಸೆ ಅಂತ ಅನಿಸುತ್ತೆ, ತಲೆನೋವು ಬರ್ತಾಯಿದೆ ಅಂತ ಹೇಳ್ತೀವಿ. ಯಾವಾಗ ನಮ್ಗೆ ಅತಿಯಾದ ಯೋಚನೆ ಡಿಪ್ರೆಷನ್ಗೆ ನಾವು ಹೋಗ್ತೀವಿ, ಆಗಲೇ ನಮಗೆ ಈ ತಲೆನೋವುಗಳು, ಆಜ್ಞಾಶಕ್ತಿ ನಾವು ಒಂದು ಪ್ರಮಾಣವನ್ನು ನಾವು ಕಡಿಮೆ ಮಾಡ್ಕೊಳ್ತಾ ಬರ್ತೀವಿ. ಅದು ನಮಗೆ ತುಂಬ ತೊಂದರೆ ಕೊಡುತ್ತೆ. ಆದರೆ ಕೂಡ ನಾವು ಯಾವುದನ್ನು ಕೂಡ ನಾವು ಅದನ್ನು ತಿಳ್ಕೊಳ್ಳೋದೇ ಇಲ್ಲ. ಏನೋ ನಮಗೆ ಮನಃಶಾಂತಿ ಬೇಕು, ಯಾವುದೊಂದು ಗುರುಗಳ ಹತ್ರ ಹೋಗೋಣ ಅಂತ ಹೇಳ್ತಾರೆ. ಅವ್ರ ಗುರುಗಳು ನಿಮ್ಗೆ ಅದನ್ನೇ ಹೇಳೋದು, ದಯವಿಟ್ಟು ಎಲ್ಲವನ್ನು ಬಿಟ್ಬಿಡಿ, ಎಲ್ಲವೂ ನಿನ್ನದಲ್ಲ, ಯಾವುದೂ ನಿನ್ನದಲ್ಲ, ಎಲ್ಲವೂ ಪರಮಾತ್ಮನ ಕೊಡುಗೆ ಅಂತೇಳಿ ನಿಮಗೆ ಸಮಾಧಾನದ ಮಾತು ಹೇಳ್ತೀವಿ. ಅಲ್ಲಿ ನೀವು ಬದಲಾಗ್ತೀರಿ. ಅದಕ್ಕೆ ನೀವು ಸಾವಿರಾರು ರೂಪಾಯಿ ಸುರಿದು ಬರ್ತೀರಿ. ಅದ್ರ ಜೊತೆಯಲ್ಲಿ ನಿಮ್ಮ ಒಂದು ಮಾನಸಿಕ ಸ್ಥಿತಿಯನ್ನು ಕೂಡ ನೀವು ಕಳ್ಕೊಳ್ತಾ ಬರ್ತೀರಿ. ಸ್ನೇಹಿತರೆ, ಮುಖ್ಯವಾಗಿ ಇಲ್ಲಿ ಆಗಬೇಕಾಗಿರೋದು ಒಂದು ವಿಚಾರ, ನೀವು ತಿಂತಕ್ಕಂಥ ಆಹಾರ ಸರಿಯಾದ ಸಮಯಕ್ಕೆ ಆಹಾರವನ್ನು ಸೇವನೆ ಮಾಡಿ, ಹಿತವಾಗಿ ಮಿತವಾಗಿ ಸಮಯಕ್ಕೆ ಸರಿಯಾಗಿ ಆಹಾರ ಸೇವನೆ ಮಾಡೋದ್ರ ಜೊತೆಯಲ್ಲಿ ಪೌಷ್ಟಿಕಾಂಶ ಆಹಾರಗಳು ಮತ್ತು ಸಾತ್ವಿಕ ಪದಾರ್ಥದ ಆಹಾರಗಳನ್ನು ನೀವು ಸೇವನೆ ಮಾಡ್ತಕ್ಕಂಥದ್ದು ಇಲ್ಲಿ ಮುಖ್ಯವಾಗಿದೆ. ಆನಂತರ ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು ನಿದ್ದೆ ಯಾವ ರೀತಿ ಇರಬೇಕು, ಎಷ್ಟು ಸಮಯ ಮಾಡಬೇಕು ಅನ್ನೋದು ಮುಖ್ಯ ಆಗುತ್ತೆ. ಈಗ ಕೆಲವರು ರಾತ್ರಿ 12 ಗಂಟೆ 1 ಗಂಟೆ ಮಲಗ್ತೀರಿ, ಬೆಳಗಿನ ಜಾವ 8 ಗಂಟೆ 9 ಗಂಟೆಗೆ ಹೇಳ್ತೀರಿ. ಏನೂ ಅವಶ್ಯಕತೆ ಇರೋದಿಲ್ಲ, ಯಾವುದೇ ರೀತಿ ಕೆಲಸ ಕೂಡ ಇರೋದಿಲ್ಲ. ಅಂದರೆ ಕೆಲವರು ಹೇಳ್ತೀರಿ, ಸರ್ ನನ್ನ ಕೆಲಸ ಇದೆ ಸರ್, ಇದು ನಿದ್ದೆಗೆಡ್ತೀನಿ, ಏನು ಮಾಡೋದು? ನಿಮ್ಮ ಜೀವನ ಒಂದು ಆಲ್ಟರ್ನೇಟಿವ್ ಮಾಡ್ಕೊಳ್ಬೇಕು ಅಂದರೆ ನೀವೇ ಶ್ರಮ ಪಡಬೇಕು. ಅದಕ್ಕೆ ನಾವು ಯಾವ ರೀತಿ ಮಾಹಿತಿ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಒಂದಂತೂ ನಿಜ, ನಾವು ರಾತ್ರಿ 11 ಗಂಟೆ ಮೇಲೆ ಮಲಗೋದು ಅಥವಾ 10 ಗಂಟೆ 10:30 ಮೇಲ್ಪಟ್ಟು ಮಲಗೋದು, ಬೆಳಗಿನ ಜಾವ 8 ಗಂಟೆ 9 ಗಂಟೆಗೆ ಹೇಳೋದು ಇದೆಯಲ್ಲ, ಇದು ನಿಮ್ಮ ದೇಹದ ಆರೋಗ್ಯವನ್ನು 80% ಕುಗ್ಗಿಸ್ತದೆ ಅಂದರೆ ತಪ್ಪಾಗಲಾರದು. ಅದೇ ರೀತಿ ಈಗ ನಾವು ತಿಂತಕ್ಕಂಥ ಈ ಮಾಂಸಾಹಾರ ಆಗಿರ್ಬೋದು, ಇತ್ತೀಚೆಗೆಲ್ಲ ಎಲ್ಲ ಬರೀ ಪ್ರಿಸರ್ವೇಟಿವ್, ಎಲ್ಲ ಬರೀ ಕೆಮಿಕಲ್ಸು, ಎಲ್ಲ ಬರೀ ಕೆಮಿಕಲ್ಸಿಂದ ಮಾಡಿರ್ತಕ್ಕಂಥದ್ದು, ಎಲ್ಲವನ್ನು ಬರೀ ಇದರಿಂದನೇ ಮಾಡಿ ನಮ್ಮನ್ನು ಅರ್ಧ ಜೀವನ ತೆಗೆದುಬಿಡ್ತಾರೆ. ಆ ಉದ್ದೇಶದಿಂದ ಮೊದಲನೇದಾಗಿ ಆಗಿರ್ತಕ್ಕಂಥದ್ದು, ನಾವು ಪ್ರಕೃತಿ ಮಧ್ಯೆ ಬೆಳಿಬೇಕು, ಪ್ರಕೃತಿ ಮಡಲನ್ನು ಅರ್ಥ ಮಾಡ್ಕೊಳ್ಬೇಕು. ಪ್ರಕೃತಿ ಮಧ್ಯೆ ಬೆಳೆದ್ರೇ ನಮಗೆ ಅದು ಅತ್ಯಂತ ಅದ್ಭುತವಾಗಿ ನಮಗೆ ಒಲಿಯುತ್ತೆ ಅಂದರೆ ತಪ್ಪಾಗಲಾರ್ದು. ಮತ್ತು ಹಾಗೆ ಈ ಚಕ್ರಗಳನ್ನು ಆ್ಯಕ್ಟಿವೇಟ್ ಮಾಡ್ತೀವಿ ಅಂತ ನಿಮ್ಗೆ ಯಾರಾದರೂ ಹೇಳಿದರೆ ದಯವಿಟ್ಟು ಅವ್ರನ್ನ ನಂಬೇಡಿ. ಯಾಕೆ ಅಂತಂದರೆ ಅದೆಲ್ಲ ಬರೀ ಮೋಸ. ನಿಮ್ಮನ್ನು ನೀವು ಅರ್ಥ ಮಾಡ್ಕೊಂಡ್ರೇ ಆಯಿತು, ಚಕ್ರ ಆ್ಯಕ್ಟಿವೇಟ್ ಆದಂಗೆ ಲೆಕ್ಕಾಚಾರ. ತಿಳಿತಲ್ಲ ಸ್ನೇಹಿತರೆ? ನಾನು ನಿಮಗೆ ಇನ್ನೊಂದು ವಿಚಾರನ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ನಾವು ಯಾವುದೇ ಒಂದು ವಿಚಾರವನ್ನು ಸುದೀರ್ಘವಾಗಿ ಯೋಚನೆ ಮಾಡ್ತಾಯಿದ್ದರೆ
ಅದರಿಂದ ನಾವು ಡಿಸ್ಟರ್ಬ್ ಆಗೋದನ್ನ ಡಿಪ್ರೆಷನ್ಗೆ ಹೋಗೋದು ಅಂತ ಹೇಳ್ತೀವಿ. ಅದರಿಂದ ಸ್ವಲ್ಪ ಹೊರಗಡೆ ಬನ್ನಿ. ಏಕೆಂತಂದರೆ ಈಗ ಸುಮಾರು ಕಡೆ ನೀವು ಹೋದಾಗ ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಕೊಟ್ಟು ಅಲ್ಲಿ ಹೋದಾಗ ನಿಮ್ಗೆ ಅದನ್ನೇ ಕೂಡ ಹೇಳೋದು. ಕಣ್ಣು ಮುಚ್ಕೊಳ್ಳಿ, ನಿದ್ದೆ ಮಾಡಿ, ಶವಾಸನ ಮಾಡಿ, ಪ್ರಾಣಾಯಾಮ ಮಾಡಿ, ಯೋಗ ಮಾಡಿ ಅಂತ ಹೇಳ್ತಾರೆ. ಅದನ್ನೆಲ್ಲ ನೀವು ಮನೆಯಲ್ಲೇ ಮಾಡ್ಕೊಳ್ಳಿ ಅಲ್ವಾ. ಸಾವಿರಾರು ರೂಪಾಯಿ ಖರ್ಚು ಮಾಡಿ ಜೀವನ ಯಾಕೆ ಹಾಳು ಮಾಡ್ಕೊಳ್ತೀರಿ? ಸ್ನೇಹಿತರೆ, ನಿಮ್ಗೇನು ಹೆಚ್ಚಿನ ಇದ್ರ ಬಗ್ಗೆ ಇನ್ನೂ ಮಾಹಿತಿ ಬೇಕು ಅಂತಂದರೆ ದಯವಿಟ್ಟು ನನ್ನ ವಾಟ್ಸಪ್ ನಂಬರ್ಗೊಂದು ಮೆಸೇಜ್ ಮಾಡ್ಬೋದು, ಅಥವಾ ಕಾಮೆಂಟ್ ಬಾಕ್ಸ್ನಲ್ಲಿ ಒಂದು ತಿಳಿಸಿದ್ರೆ ನಾನು ಹೇಳ್ತೀನಿ. ನಮ್ಮ ಈ ಆಯುರ್ ಪ್ರಪಂಚ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ನನಗೆ ಎಲ್ಲ ರೀತಿ ವಿಡಿಯೋಗಳು ನಿಮಗೆ ಬರ್ತವೆ. ನಾನು ಕೂಡ ಒಬ್ಬ ಸಾರಿಗೆ ನೌಕರ. ನನಗಿಲ್ಲಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಬೆಳೆಯೋದಕ್ಕಿಂತ ಮುಖ್ಯವಾಗಿ ನನಗೆ ಬೇಕಾಗಿರ್ತಕ್ಕಂಥದ್ದು ನಮ್ಮಲ್ಲೇ ಒಂದಷ್ಟು ಜನ ಬದಲಾಗಲಿ, ಆರೋಗ್ಯ ಕಡೆ ಗಮನ ಕೊಡಲಿ, ಈ ಸ್ಟ್ರೆಸ್ಸಿಂದ ಹೊರಗಡೆ ಬರಲಿ ಅಂತ. ಸ್ನೇಹಿತರೆ, ಇನ್ನೂ ಅತಿ ಹೆಚ್ಚು ಮಹತ್ವದ ವಿಡಿಯೋಗಳನ್ನು ನಾನು ಭೇಟಿ ಮಾಡ್ತೀನಿ. ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಭೇಟಿಯಾಗೋಣ. ನೆಕ್ಸ್ಟ್ ವಿಡಿಯೋ ನಿಮಗೆ ಗೊತ್ತಿರಬೇಕು, ಸಹಸ್ರಾರು ಚಕ್ರ. ಸಹಸ್ರಾರು ಚಕ್ರದ ಬಗ್ಗೆ ಮಾಹಿತಿ ಕೊಡ್ತಾ, ಅದರ ಒಂದು ರಹಸ್ಯವನ್ನು ಭೇದಿಸ್ತಾ, ಅದರ ರಹಸ್ಯದ ಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಸಾಧ್ಯವಾದಷ್ಟು ಆರೋಗ್ಯದ ಕಡೆ ಗಮನ ಕೊಡಿ. ಮತ್ತು ಹಾಗೆ ಹೆಚ್ಚು ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ. ನಿನ್ನ ನೀನು ಮರೆತರೇನು ಸುಖವಿದೆ, ತನ್ನತನವ ತೊರೆದರೇನು ಫಲವಿದೆ. ಚೆನ್ನಾಗಿ ಕೇಳಿದಿರಲ್ಲ ಈ ಹಾಡು. ಈ ಹಾಡನ್ನು ತಿಳ್ಕೊಂಡು ಇದರ ಒಂದು ಭಾವಾರ್ಥವನ್ನು ತಿಳ್ಕೊಳ್ಳಿ. ಅದನ್ನು ಅರ್ಥ ಮಾಡಿಕೊಂಡ್ರೆ ಪ್ರಪಂಚದಲ್ಲಿ ಬೇರೆ ಏನೂ ಇರೋದಿಲ್ಲ. ತಿಳಿತಲ್ಲ? ನಿನ್ನ ನೀನು ಮರೆತರೇನು ಸುಖವಿದೆ, ಅಷ್ಟೇ ಸಾಕು ಅಲ್ವಾ. ನಾವೇನು ಗಾನಕ್ಕೆ ಹೋಗಿಲ್ಲ, ಇಲ್ಲ ನಮಗೇನು ಆಡಲಿಕ್ಕೆ ಬರೋದಿಲ್ಲ. ನಿನ್ನನ್ನು ನೀನು ಮರೆಯಬೇಡ. ಯಾವತ್ತೂ ಕೂಡ ನೀನು ಮರೆತಾಗಲೇ ನಿಮ್ಮ ಆಜ್ಞಾ ಚಕ್ರ ಡಿಸ್ಟರ್ಬ್ ಆಗೋದು, ಅಂದರೆ ನಿಮ್ಮ ಮೈಂಡ್ ಡಿಸ್ಟರ್ಬ್ ಆಗುತ್ತೆ. ಆಗ ನಿಮಗೆ ಯಾವುದೇ ರೀತಿ ಆಲೋಚನೆಗಳು ಉಳಿಯೋದಿಲ್ಲ. ಸ್ನೇಹಿತರೆ, ಧನ್ಯವಾದಗಳು ಸ್ನೇಹಿತರೆ. ಶುಭ ದಿನ.